2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಧೀಮಂತ ನಾಯಕರು, ಮುಳಬಾಗಿಲು ತಾಲೂಕಿನ ಆಶಾಕಿರಣ, ದಿವಂಗತ ಶ್ರೀಯುತ ಆಲಂಗೂರು ಶ್ರೀನಿವಾಸರವರ ಸುಪುತ್ರಿಗಳು ಆಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಭವಾನಿ ಮೇಡಮ್ನವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಮೇಡಮ್ನವರೇ, ಅದೇ ರೀತಿಯಾಗಿ ಈ ಒಂದು ಟ್ರಸ್ಟ್ನ ಅಧ್ಯಕ್ಷರು ಬಾಲಕೃಷ್ಣ ಸರ್ ಇದ್ದಾರೆ, ವಾಣಿಗಾನಹಳ್ಳಿ ಬಾಲಕೃಷ್ಣ ಸರ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರ್, ಟ್ರಸ್ಟ್ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಮುಳಬಾಗಿಲು ತಾಲೂಕು ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಕೃಷ್ಣ ಸರ್ ಅವರೇ ಮತ್ತು ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಅಶ್ರಫ್ ಅಲಿ ಅವರೇ, ಸೈಯದ್ ಉಸ್ಮಾನ್ ಜಾನಿ ಅವರೇ ಮತ್ತು ತನ್ವೀರ್ ಪಾಷಾ ಅವರೇ ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳೇ, ಇದೊಂದು ಪುಣ್ಯದ ಕಾರ್ಯ. ಯಾಕೆಂತಂದ್ರೆ ನಮ್ಮ ಶಾಲೆಗೆ ಧಾವಿಸಿರ್ತಕ್ಕಂಥದ್ದು ಇಷ್ಟೊತ್ತು ನಮ್ಮ ಲೋಕೇಶ್ ಸರ್ ಹೇಳಿದ್ರು. ನಾನು ಆಲಂಗೂರು ಶ್ರೀನಿವಾಸ್ ಸರ್ ಅವ್ರ ಹತ್ರ, ನಂಗ್ಲಿ ನಮ್ಮ ಸ್ವಂತ ಗ್ರಾಮ, ನಾನು ನಂಗ್ಲಿಯಲ್ಲೇ ಓದಿದ್ದೆಲ್ಲ. ನಾನು 2-3 ಸಲ ಅವರು ಆಲಂಗೂರು ಜೋಡಿಗೂ ಸಹಿತ ಭೇಟಿ ಕೊಟ್ಟಿದ್ದೇನೆ. ಈ ಜನಮೆಚ್ಚಿದ ಶಿಕ್ಷಕ ಬರ್ಬೇಕಂತ ಸಮಯದಲ್ಲಿ ಪಾಲೂರಹಳ್ಳಿಯಲ್ಲಿ ಯಾರು ಸ್ಕೂಲ್ ಇಲ್ಲ ಅಂತ ಹೇಳ್ಬಿಟ್ಟು ಆಲಂಗೂರು ಶ್ರೀನಿವಾಸ್ ಅವರು ಇತಿಹಾಸವನ್ನು ಬರ್ದಿರ್ತಕ್ಕಂಥ ಒಂದು ಕೀರ್ತಿ ಇದೆ. ಯಾಕೆಂದ್ರೆ ಮುಳಬಾಗಲ್ ತಾಲೂಕಲ್ಲಿ ಪ್ರತಿ ಹಳ್ಳಿಯಲ್ಲೂ ಸಹಿತ ಶಾಲೆ ಇರಬೇಕು ಅಂತ ತೆರೆದಿರ್ತಕ್ಕಂಥ ಮಹಾಪುರುಷರು ಅಂತಂದ್ರೆ ಆಲಂಗೂರು ಶ್ರೀನಿವಾಸ ಅಣ್ಣವರು, ಇನ್ಯಾರೂ ತೆರೀಲಿಲ್ಲ. ಅಂತ ಸಮಯದಲ್ಲಿ ಪಾಲೂರಹಳ್ಳಿಯಲ್ಲಿ ಸ್ಕೂಲ್ ಇರಲಿಲ್ಲ, ಪಾಲೂರಹಳ್ಳಿಯಲ್ಲಿ ಶಾಲೆ ತೆಗಿಬೇಕು. ನಾನು ಗಂಗಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ನಮ್ಮ CV ಗೋಪಾಲಣ್ಣ ಅವ್ರು ಏನ್ ಮಾಡಿದ್ರು ಅಂದ್ರೆ, ನಾನು ಅವ್ರ ಗ್ರಾಮ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಈ ಶಿವಣ್ಣ ಅವ್ರನ್ನ ಹಾಕಿದ್ರೆ ಈ ಸ್ಕೂಲ್ ತೆಗಿಬಹುದು, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಹೇಳಿ ನಾನು ಹೋಗ್ಬಿಟ್ಟು ಆ ಶಾಲೆಯನ್ನು ಓಪನ್ ಮಾಡಿದ್ದು, ಉದ್ಘಾಟನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ನನಗೊಂದು ಅವಕಾಶ ಕೊಟ್ಟಿದ್ರು. ಪಾಲೂರಹಳ್ಳಿಯಲ್ಲಿ ಶಾಲೆ ತೆರೆದಿದ್ದು ನಾನೇ ಆ ಒಂದು ಸಮಯದಲ್ಲಿ. ಈಗ ಆ ಶಾಲೆ ಹಂಗೆ ಮುಂದುವರಿಕೊಂಡು ಹೋಗ್ತಾ ಇದೆ, ಸುಮಾರು ಮಕ್ಕಳು ಇದ್ದಾರೆ. ಆ ಒಂದು ಸಮಯದಲ್ಲಿ ಜನಮೆಚ್ಚಿದ ಶಿಕ್ಷಕ ಕೊಡ್ತಕ್ಕಂಥ ಸಮಯದಲ್ಲೂ ಸಹಿತ ನನ್ನನ್ನು ಪ್ರಪೋಸಲ್ ಮಾಡಿ ನನಗೂ ಜನಮೆಚ್ಚಿದ ಶಿಕ್ಷಕನ ಕೊಡಿಸಿರ್ತಕ್ಕಂಥ ಕೀರ್ತಿ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ಸೇರುತ್ತೆ. ಅಷ್ಟೊಂದು ಸುಸೂತ್ರವಾಗಿ, ಸುಭದ್ರವಾಗಿ, ಉತ್ತಮವಾಗಿರ್ತಕ್ಕಂಥ ಸರಳ ಜೀವಿಗಳು, ಉತ್ತಮವಾದ ಆಡಳಿತ ಕೊಟ್ಟಿರ್ತಕ್ಕಂಥ ಮಹಾನ್ ಪುರುಷರು ಆಲಂಗೂರು ಶ್ರೀನಿವಾಸ್ ಅವರು. ಇದೇ ಒಂದು ಶಾಲೆಗೆ ನಾನು ಬಂದು ಸಹಿತ 22ರಲ್ಲಿ ಬಂದೆ. 22 ಬಂದಾಗಿನಿಂದ ನಾನು ಎಷ್ಟೋ ಸಲ ಮೇಡಮ್ನವ್ರನ್ನ ಭೇಟಿ ಆಗ್ಬೇಕು ಅಥವಾ ನಮ್ಮ ಶಿವಣ್ಣ ಸರ್ ಹತ್ರ ಭೇಟಿ ಆಗ್ತೀವಿ, ಅವಾಗ ಹೋಗ್ತೀವಿ ಬರ್ತೀವಿ ಎಲ್ಲ ಆಗತ್ತೆ. ಆದ್ರೆ ಮೇಡಮ್ನವರು ಒಡ್ಡಳ್ಳೆ ಇಲ್ಲಿ ಆಲಂಗೂರು ಕ್ಲಸ್ಟರ್ ಅಲ್ಲಿ ತಮ್ಮ ಇದೇ ಒಂದು ಪರಿಕರಗಳನ್ನ ಅಂತಂದ್ರೆ ಲೇಖನ ಸಾಮಗ್ರಿ ವಿತರಣಾ ಕಾರ್ಯಕ್ರಮ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಮೊನ್ನೆ ಮಾಡಿದ್ರು. ಆ ಸಮಯದಲ್ಲಿ ನಾನು ಸಹಿತ ಈ ಗ್ರಾಮಸ್ಥರ ಪ್ರಸ್ತಾಪ ಮಾಡಿದೆ ಮತ್ತು ಕೇಳಿದಾಗ ಇಲ್ಲ ನಮ್ಮ ಶಾಲೆಗೆ ಬರೋ ವರ್ಷ ಖಂಡಿತ ಕೊಡ್ತೀವಿ ಅಂತಂದ್ರು. ಆ ಹೇಳಿದ ಮಾತು ಪ್ರಕಾರವಾಗಿ ನಾವು ಕೇಳದೆ ಇದ್ರು ಸಹಿತ ನಮ್ಮ ಶಾಲೆಗೆ ಬಂದು ನಮ್ಮ ಈ ಬಡ ಮಕ್ಕಳಿಗೆ ಬರ್ತಕ್ಕಂಥ ದೊಡ್ಡ ತಮ್ಮನಹಳ್ಳಿ ಆಗಿರ್ಬೋದು, ಪಾಲೂರಹಳ್ಳಿ ಆಗಿರ್ಬೋದು, ಮತ್ತು ಅಗ್ರಹಾರ ಆಗಿರ್ಬೋದು, ಮತ್ತು ಈ ಮಚ್ಚನಹಳ್ಳಿ ಆಗಿರ್ಬೋದು, ಈ ಎಲ್ಲಾ ಗ್ರಾಮಗಳಿಂದ ಬರ್ತಕ್ಕಂಥ ಮಕ್ಕಳೇ ಮೇಡಮ್ ಇಲ್ಲಿ ಬರೋದು. ಎಲ್ಲರೂ ಸಹಿತ ನಡ್ಕೊಂಡು ಬರ್ತಾರೆ, ಸೈಕಲ್ಗಳಲ್ಲಿ ಬರ್ತಾರೆ. ಆದ್ರೂ ಸಹಿತ ನಮ್ಮ ಶಾಲೆಯನ್ನು ಸಹಿತ ಸ್ವಲ್ಪ ಅಭಿವೃದ್ಧಿ ಪಡಿಸಿದ್ದೀವಿ. ಅದೇ ರೀತಿ ಅಂತ ಸ್ಮಾರ್ಟ್ ಫೋನ್ ಅನ್ನು ಕೊಟ್ಟಿದ್ದೀವಿ, ಸ್ಮಾರ್ಟ್ ಕ್ಲಾಸ್ ಮಾಡ್ತಾ ಇದ್ದೀವಿ. ಎಲ್ಲ ಸಹಿತ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಂಚಾಯತಿ ಕಡೆಯಿಂದಾಗಿ ಎಲ್ಲ ಶಾಲೆಗಳಿಗೂ ಸಹಿತ ಫ್ಲೋರಿಂಗ್ ಹಾಕ್ಸ್ಕೊಟ್ಟಿದ್ದೀವಿ. ಇದು 1942ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಶಾಲೆ. ಆದರೂ ಸಹಿತ ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದಾಗಿ ನಾವು ನಮ್ಮ ಸಿಬ್ಬಂದಿ ವರ್ಗ ತುಂಬಾ ಶ್ರಮಿಸಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇಲ್ಲಿ ಮಕ್ಕಳು ಸಹಿತ ದಾಖಲಾತಿ ಆಗ್ತಾ ಇದ್ದಾರೆ. ಈ ಒಂದು ನಮ್ಮ ಒಂದು ಶೈಕ್ಷಣಿಕ ಮಟ್ಟವನ್ನು ನೋಡಿ ಎಲ್ಲಾ ಮಕ್ಕಳನ್ನು ಸಹಿತ ಇಲ್ಲಿಗೆ ಸೇರಿಸ್ತಾ ಇದ್ದಾರೆ. ಆದ್ದರಿಂದಾಗಿ ತಾವು ಈ ಕೊಡ್ತಾ ಇರ್ತಕ್ಕಂಥ ಲೇಖನ ಸಾಮಗ್ರಿಗಳು ನಮ್ಗೆ ತುಂಬಾ ಸಂತೋಷ ಆಯ್ತು. ಈ ಬಡ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸೇವೆ, ಅನ್ನದಾನಕ್ಕಿಂತ ವಿದ್ಯಾದಾನ ಎಂಬತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥ ದಾನ. ನೀವೆಲ್ಲರೂ ಸಹಿತ ನಮ್ಮ ಶಾಲೆಗೆ ಬಂದು ಈ ಒಂದು ವಿದ್ಯಾದಾನವನ್ನ ಜೊತೆಗೆ ಈ ಪರಿಕರಗಳನ್ನೆಲ್ಲ ಸಹಿತ ನೀಡ್ತಾ ಇದ್ದೀರಾ. ಜಾಮಿಟ್ರಿ ಬಾಕ್ಸು, ಪೆನ್ಸಿಲ್ಲು ಮತ್ತು ಲೇಖನ ಸಾಮಗ್ರಿಗಳಾಗಿರ್ಬೋದು, ಬೈಂಡ್ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಸುಮಾರು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಇವತ್ತು ತಾಲೂಕಿನಾದ್ಯಂತ ಕೊಟ್ಕೊಂಡ್ ಬಂದಿದ್ದೀರಾ. ಅದು ಅಲ್ಲದೆ ನಮ್ಮ ಆಲಂಗೂರು ನಮ್ಮ ಸ್ವಂತ ಶಾಲೆ ಅಂತ ಹೇಳ್ಬಿಟ್ಟು ತಾವು ಬಂದಿದ್ದೀರಾ. ನಿಮ್ಗೂ ಮತ್ತೊಮ್ಮೆ ನಾನು ಆಧಾರದ ಸ್ವಾಗತವನ್ನು ಬಯಸ್ತಾ ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಿ ಈ ಬಡ ಮಕ್ಕಳ ಒಂದು ಸೇವೆಯನ್ನು ಸಹಿತ ತಾಲೂಕಿನ ಎಲ್ಲ ಮೂಲೆಗಳಿಗೂ ಸಹಿತ ಹರಡಲಿ ಅಂತ ಹೇಳ್ತಾ, ಈ ಆಲಂಗೂರು ಕ್ಲಸ್ಟರ್ ಅಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶಾಲೆ, ಒಂದು HPS ಶಾಲೆ. ಈ ಶಾಲೆ ಏನೇ ಕಾರ್ಯಕ್ರಮಗಳಾದ್ರೂ ಸಹಿತ ಇಲ್ಲೇ ಕಾರ್ಯಕ್ರಮಗಳು ಮಾಡ್ತೀವಿ, ಉತ್ತಮವಾದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 60-70 ಸಾವಿರ ರೂಪಾಯಿ ಫಿಲ್ಟರ್ ಅನ್ನು ಒಂದು ಹಾಕ್ಸ್ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಶೌಚಾಲಯಗಳಾಗಿರ್ಬೋದು ಮತ್ತು ಇನ್ನ ಪರಿಕರಗಳ ಬೇಕಾಗಿರ್ತಕ್ಕಂಥ ಅಡಿಗೆ ಸಾಮಗ್ರಿಗಳಾಗಿರ್ಬೋದು, ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸಹಿತ ಸರ್ಕಾರದಿಂದ ಬರ್ತಕ್ಕಂಥ ಪುಸ್ತಕ, ಬಟ್ಟೆ, ಬಿಸಿ ಊಟ
ಮತ್ತು ಕ್ಷೀರ ಭಾಗ್ಯದಲ್ಲಿ ಹಾಲಿನ ವಿತರಣೆ ಎಲ್ಲಾ ಕಾರ್ಯಕ್ರಮಗಳು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಎಲ್ಲಾ ಮಕ್ಕಳಿಗೂ ಸಹಿತ ಮುಟ್ತಾ ಇದೆ. ಅದನ್ನ ಈ ವರ್ಷ ನಮ್ಮ ಶಾಲೆಯಲ್ಲಿ LKG UKG ಸಹಿತ ಪ್ರಾರಂಭ ಮಾಡಿದ್ದೀವಿ. 15 ಜನ ಮಕ್ಕಳು ಸೇರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಬ್ಬ ಟೀಚರು ಒಬ್ಬ ಆಯಾನು ಸಹಿತ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಟ್ಟು ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹಿತ ಒಂದು ವಿದ್ಯಾದಾನವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪ್ರಾಣ ತೊಟ್ಟು ಸರ್ಕಾರದ ವತಿಯಿಂದ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ನೀವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ತುಂಬಾ ಸಂತೋಷದ ಸಂಗತಿ. ನಿಮ್ಗೆ ನಮ್ಮ ಶಾಲೆಯ ಪರವಾಗಿ ನನ್ನ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.